ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಚೂತಾರ. ಆತ್ಮೀಯರೇ, ರೆಡ್ಡಿ ಶ್ರೀರಾಮುಲು ಒಂದಾದರು ಅನ್ನೋ ನ್ಯೂಸ್ ಹಬ್ತಾ ಇದೆ, ಬೆಳೀತಾ ಇದೆ, ಸಿಗುತ್ತಾ ಇದೆ. ರೆಡ್ಡಿಯವ್ರಿಗೆ ಈಗಾಗಲೇ ಶಿಕ್ಷೆ ಆಗಿದ್ದು ನಿಮ್ಗೆ ಗೊತ್ತದ, ಅಪರಾಧದಿಂದ ಪೂರ್ವಾಗಿದ್ದು ಗೊತ್ತದ, ಮತ್ತೇನೋ ಜಾಮೀನು ಸಿಕ್ಕಿದ್ದು ಗೊತ್ತದ, ಅವ್ರ ನಡುವೆ ತಿಕ್ಕಾಟಿದ್ದು ಗೊತ್ತದ. ಏನೋ ಆಯ್ತಪ್ಪ ಮುಗಿದು ಹೋಯ್ತಿನ್ನ ಕೂಡುವುದಿಲ್ಲ ಅಂತ ತಿಳ್ಕೊಳ್ಳೋದ್ರಲ್ಲೇ ರಾಜಕೀಯ ಭವಿಷ್ಯದಲ್ಲೇ ಇಬ್ಬರು ಕಾಂಗ್ರೆಸ್ಗಂತೂ ಹೋಗಲಾರರು. ಇದು ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಅದು ವಿರೋಧ ಮಾಡ್ಕೊಂಡು ಬಂದಂಥವ್ರು ಅನಿವಾರ್ಯ. ಯಾಕಪ್ಪ ಅಂತಂದ್ರೆ BJP ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. JDS ಜೊತೆಗೂ ಯುದ್ಧ, ನಮ್ಮ ಏನಪ್ಪ ಅಂತಂದ್ರೆ ಕುಮಾರಸ್ವಾಮಿ ಜೊತೆಗೆ. ಹೀಗಾಗಿ ಇವತ್ತು ಮತ್ತೆ ಮರಳಿ ಬಂದಾಗಿದ್ದಾರೆ ಹಳೆ ದೋಸ್ತರು. ತಿಕ್ಕಾಟ ಬಂದು ಮತ್ತೆ ಒಂದಾದ್ರು ರಾಜಕೀಯದಲ್ಲಿ ಅದು ಹೇಳ್ತಾನೆ ಮೇಲೆ ಯಾರು ವೈರಿ ಅಲ್ಲ, ಯಾರು ಮಿತ್ರರು ಅಲ್ಲ ಸದಾ ಅಂತೇಳಿ. ಮತ್ತು ಅದರಲ್ಲೂ ವಿಜಯೇಂದ್ರ ಅವ್ರಿಗೆ ಈ ಮುಖ್ಯವಾಗಿ ರಾಮುಲು ಭಾಳ ಮಹತ್ವದ್ದು, ಜೊತೆಗೆ ರೆಡ್ಡಿಯವರು, ಅವರಿಬ್ಬರು ಕೂಡ ಶಕ್ತಿ. ಯಾಕಂದ್ರೆ ಇವತ್ತು ಭಿನ್ನ ಬಣದ ನಾಯಕರು ರಮೇಶ್ ಜಾರಕಿಹೊಳಿ ಅವರು ಸಹಿತ ಶ್ರೀರಾಮುಲು ಬಣದವರಣ ಅಥವಾ ಆ ಜಾತಿಯವರಣ ಸಮುದಾಯದವರ. ಹೀಗಾಗಿ ಒಂದು ಪ್ರತಿ ದಾಳ ಬೇಕಾಗಿತ್ತು ಅವ್ರಿಗೆ. ಇವರಿಬ್ಬರನ್ನ ಒಂದು ಮಾಡಿದರೆ ಅವ್ರಿಗಿಂತ ಹೆಚ್ಚಾಗ್ತಾರೆ ಅನ್ನೋ ಒಂದು ತರ್ಕು ಇರ್ಬೋದು. ಇದನ್ನು ಮಾಡಿದವರು ಯಾರಪ್ಪ ಅಂದ್ರೆ ವಿಜಯೇಂದ್ರ ಅವರು. ಹೀಗಾಗಿ ಇವತ್ತು ವಿಜಯೇಂದ್ರ ಅವರು ಇವರಿಬ್ಬರನ್ನ ಒಂದು ಮಾಡಿ ಇನ್ನಷ್ಟು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮೀಪಿಸ್ತಾ ಇದ್ದಾರೆ. ಯಾಕಂದರೆ ಎದುರಾಳಿಗಳು ಭಿನ್ನರು ಜಬರ್ದಸ್ತಾಗಿ ಇವರು ಇಳಿಸಲೇಬೇಕಂತ ಪ್ರಯತ್ನ ಜೋರ್ದಾರ್ ನಡೆಸಿದ್ದಾರೆ, ಶತಾಯಗತಾಯ. ಅದ್ರ ಪ್ರಮುಖರ ಈಗ ಹೇಳಿದಂಗೆ ನಿಮಗೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಕುಮಾರ್